ಬ್ರೇಕ್ನ ನಂತರ ಎಲ್ಲರಿಗೂ ಸ್ವಾಗತ. ಇನ್ನು ಏನೇನು ನಡೆದಿದೆ ನೋಡೋಣ ಬನ್ನಿ. ಎಲ್ಲರಿಗೂ ಚಿರಪರಿಚಿತರಾದ ಬಿಗ್ ಎಫ್ಎಂನ ಪಟ್ ಪಡಾಕಿ ಶ್ರುತಿ ಮತ್ತು ಹರ್ಷ ಬೆಂಗಳೂರಿನ ಸಮಸ್ಯೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಬಿಗ್ ಎಫ್ಎಂ ಆಯೋಜಿಸಿರೋ ಎದ್ದೇಳು ಬೆಂಗಳೂರು ಕಾರ್ಯಕ್ರಮದಡಿ ಇಂದು ನಗರದ ಜಿಡಿ ಹಳ್ಳಿಯ ಕೆಟ್ಟೋಗಿರೋ ರಸ್ತೆಯ ಅವಲೋಕನ ನಡೆಸಿದರು. ಸ್ಥಳೀಯ ಕಾರ್ಪೊರೇಟರ್ಗಳು ಮತ್ತು ಸಾರ್ವಜನಿಕರೊಂದಿಗೆ ಸಮಾಲೋಚನೆ ನಡೆಸಿ ಆರ್ಜೆಗಳು ಗುಂಡಿ ಇರುವ ರಸ್ತೆಗಳಿಗೆ ಖುದ್ದಾಗಿ ಜಲ್ಲಿ ಮತ್ತು ಸಿಮೆಂಟು ಹಾಕಿದ್ರು. ಇದೇ ರೀತಿ ಬಿಗ್ ಎಫ್ಎಂ 4 ದಿನಗಳವರೆಗೆ ನಗರದ ಹಲವು ಸಮಸ್ಯೆಗಳತ್ತ ನೋಟ ಹರಿಸಲಿದೆ. ಜನನ ಕೇಳ್ಕೊಂಬಂದ್ವಿ ನಾವು, ಬೆಂಗಳೂರಿನ ಬಿಗ್ಗೆಸ್ಟ್ ಕಿರಿಕಿರಿ ಯಾವುದು ಅಂತ. ಸೊ ವೋಟ್ ಮಾಡಿದ್ರು ಜನ. ಸುಮಾರು ಜನ ಟ್ರಾಫಿಕ್ ಅಂದರು, ಕೆಲವರು ಕೆಟ್ಟ ರೋಡ್ಸ್ ಅಂದರು, ಕೆಲವರು ಭ್ರಷ್ಟಾಚಾರ ಅಂದರು, ಕೆಲವರು ಪ್ರೈಸ್ ರೈಸ್ ಅಂದರು. ಬಟ್ ಕಡೆಗೆ ಜನ ಎಲ್ಲರೂ ಹೇಳಿದ್ದು ಒಂದೇ ಪಾಯಿಂಟ್, ದಟ್ ಈಸ್ ಬ್ಯಾಡ್ ರೋಡ್ಸ್ ಅಂತ. ಸೊ ಏನು ಮಾಡ್ತಾ ಇದ್ದೀವಿ, ಬ್ಯಾಡ್ ರೋಡ್ಸ್ನ ಹೇಗೆ ರೆಕ್ಟಿಫೈ ಮಾಡೋದು? ಅದು ಬರೀ ಕಾರ್ಪೊರೇಟರ್ಗಳಷ್ಟೇ ಅಲ್ಲ, BBMP ಅಷ್ಟೇ ಅಲ್ಲ, ಜನರ ಪಾತ್ರ ಏನಾಗಿರ್ಬೋದು, ಎಲ್ಲ ಇಶ್ಯೂಸ್ ಐಡೆಂಟಿಫೈ ಮಾಡಿ ಪ್ರತಿದಿನ ಒಂದೊಂದು ಏರಿಯಾಗೆ. ಈಗ ಮೊನ್ನೆ ಮಾರುತಿ ಸೇವಾನಗರ ಹೋಗಿದ್ವಿ, ಇವತ್ತಿಲ್ಲಿ DJ ಹಳ್ಳಿಗೆ ಬಂದಿದ್ದೀವಿ. 45% ವಾರ್ಡ್ ಬಗ್ಗೆ ಅಭಿವೃದ್ಧಿ ಮಾಡೋಕ್ಕೆ ಫಂಡ್ಸೇ ಬಂದಿಲ್ಲ. BBMP ಅವರು ಅದನ್ನು ಬಂದು ಸ್ಥಳ ಪರಿಶೀಲಿಸಿ ಫಂಡ್ ರಿಲೀಸ್ ಮಾಡಬೇಕು. ಇದೆಲ್ಲ ಕಾರ್ಯಕ್ರಮಗಳಿಗೆ ಆಗ್ತಾ ಇರೋದು ಬಂದು ನಮ್ಮ ಸಿದ್ದಯ್ಯ ಅವರು ಕಮಿಷನರ್ ಇದ್ದಾಗ ಬಂದು ಅವರೆಲ್ಲ ನಮಗೆ ಮಾಡಿಕೊಟ್ಟಿದ್ದ ಕೆಲಸಗಳು ಮತ್ತು ಬೋರ್ವೆಲ್ಗಳು, ಕುಡಿಯೋ ನೀರಿಲ್ಲ. ಆಭರಣ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಇಂದಿನಿಂದ ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮತ್ತು ವಜ್ರದ ಬೆಲೆ ಏರಿಕೆಯಾಗಿದೆ. ಇದು ಕೇಂದ್ರ ಸರ್ಕಾರದ ನಿರ್ಧಾರದ ಎಫೆಕ್ಟ್. ಲೋಹಗಳ ಮೇಲೆ ಆಮದು ಮತ್ತು ಅಬಕಾರಿ ಶುಂಕ ಹೆಚ್ಚಳ ಮಾಡಿರುವ ಪರಿಣಾಮ ಖರೀದಿ ದುಬಾರಿಯಾಗಿದೆ. ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮತ್ತು ವಜ್ರದ ಖರೀದಿ ಇನ್ಮುಂದೆ ಬಡವರಿಗೆ ಗಗನ ಕುಸುಮವೇ ಸರಿ. ಮದುವೆ ಸೀಸನ್ ಹತ್ತಿರವಾಗ್ತಿದ್ದಂತೆಯೇ ಕೇಂದ್ರ ಸರ್ಕಾರ ಲೋಹಗಳ ಮೇಲೆ ಹೆಚ್ಚು ತೆರಿಗೆ ಹೊರೆ ಹಾಕಿದೆ. ಈ ಪ್ರಕಾರ ಚಿನ್ನದ ಬೆಲೆ 10 ಗ್ರಾಂಗೆ 600 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ಬೆಳ್ಳಿ ಕೆಜಿಗೆ 1500 ರೂಪಾಯಿನಂತೆ ಹೆಚ್ಚಳವಾಗಿದೆ. ಫಸ್ಟ್ ಏನಿತ್ತು ಅದರಲ್ಲಿ ಆ ವ್ಯಾಲ್ಯೂ ಮೊನ್ನೆ ಬಡ್ಜೆಟಲ್ಲಿ ಕೂಡ 1 kgಗೆ ಬಹುಶಃ 1500 ರೂಪಾಯಿ ಏನು ತೆರಿಗೆ ಇತ್ತು, ಅದರ ಜೊತೆಯಲ್ಲಿ ಮತ್ತು 6% ಈಗ ಹೆಚ್ಚಳ ಮಾಡಿದೆ. ಮತ್ತು ಗೋಲ್ಡ್ ಕೂಡ ಅಷ್ಟೇ 2%ನ ತೆರಿಗೆಯನ್ನು, ಕಸ್ಟಮ್ ಚಾರ್ಜು ಮತ್ತು ಈ ಇಂಪೋರ್ಟ್ ಚಾರ್ಜು ಎರಡನ್ನೂ ಕೂಡ ಜಾಸ್ತಿ ಮಾಡಿದೆ. ಲೋಹಗಳ ಬೆಲೆಯಲ್ಲಿ ಆಗಿರೋ ಹೆಚ್ಚಳದ ವಿವರ ಇಂತಿದೆ. ಈ ಪ್ರಕಾರ 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 26,100 ರೂಪಾಯಿಗೆ ಏರಿಕೆಯಾಗಿದೆ. ಇದೇ ಚಿನ್ನ ನಿನ್ನೆ 25,800 ರೂಪಾಯಿ ಇತ್ತು. ಇನ್ನು 24 ಕ್ಯಾರೆಟ್ ಚಿನ್ನ ಸಹ 10 ಗ್ರಾಂಗೆ 28,250 ರೂಪಾಯಿಗೆ ಏರಿಕೆಯಾಗಿದೆ. ಆದ್ರೆ ನಿನ್ನೆ 27,900 ರೂಪಾಯಿಗೆ ಮಾರಾಟವಾಗಿತ್ತು. ಚಿನ್ನದಂತೆ ಬೆಳ್ಳಿ ಸಹ ಕೆಜಿಗೆ 1,500 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾಗಿ ಬೆಳ್ಳಿ ಕೆಜಿಗೆ ಇವತ್ತಿನ ಬೆಲೆ 53,500 ರೂಪಾಯಿಯಾಗಿದೆ. ಇದೇ ಬೆಳ್ಳಿ ನಿನ್ನೆ ಕೆಜಿಗೆ 52,000 ರೂಪಾಯಿ ಇತ್ತು. ಈ ಬೆಲೆ ಏರಿಕೆಗೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕ್ದಮ್ ಈ ಥರ ರಾತ್ರಿ ಮಾಡಿದ್ರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ತೊಂದರೆ. ಇನ್ನು ಚೆನ್ನಾಗಿ ಶ್ರೀಮಂತರು ಇರೋರು ಆರಾಮಾಗಿ ತೊಗೊಳ್ತಾರೆ. ಇನ್ನು ಮಿಡ್ಲ್ ಕ್ಲಾಸ್ ಇರೋರಿಗೆ ತೊಂದರೆ. ಇವಾಗ ನಾವು ಅಂದ್ಕೊಂಡಿದ್ದು 15 ದಿವಸ ಮುಂಚೆನೇ ಒಂದು ಗಿಫ್ಟ್ ಕೊಡಬೇಕು, ಬೆಳ್ಳಿದೇನಾದರೂ ಒಂದು ಐಟಮ್ ಕೊಡಬೇಕು, ಮದುವೆಗೆ ಏನಾದರೂ ರಿಂಗ್ ಕೊಡಬೇಕು ಅಂದ್ಕೊಂಡು ಏಕ್ದಮ್ ಹಿಂಗೆ ರೇಟ್ ಮಾಡಿದ್ರೆ 4-5 ಜನ ಸೇರಿ ಕೊಡಬೇಕು ಅಂದ್ಕೊಂಡಿರ್ತಾರೆ. ಕಷ್ಟ ಅಲ್ವಾ, ತೊಂದರೆ ಆಗುತ್ತೆ. 100-200 ಜಾಸ್ತಿ ಆಗಬೇಕಂದ್ರೂ ತೊಂದರೆ. ತುಂಬ ನೋವು ಅನಿಸುತ್ತೆ. ಹೆಣ್ಮಕ್ಳು ಏನು ತಗೋಬೇಕು ಈ ಥರ ರೇಟ್ ಆಗಿದ್ರೆ? ಈ ಥರ ಕಾಸ್ಟ್ಲಿ ಮಾಡಿ ಹೆಣ್ಮಕ್ಳೆಲ್ಲ ಏನು ತಗೊಬೇಕು, ಏನು ಹಾಕೊಬೇಕು ಅಂತ ಬೇಜಾರಾಗುತ್ತೆ. ಈ ಬೆಲೆ ಏರಿಕೆ ಸಾರ್ವಜನಿಕರನ್ನ ಮತ್ತಷ್ಟು ಆರ್ಥಿಕವಾಗಿ ಚಿಂತಿಸುವಂತೆ ಮಾಡಿದೆ. ಚಿನ್ನ, ಬೆಳ್ಳಿ, ಪ್ಲಾಟಿನಂ ಹಾಗೂ ಡೈಮಂಡ್ ಖರೀದಿ ಇನ್ಮುಂದೆ ಬಡವರ ಪಾಲಿಗೆ ಗಗನಕುಸುಮವೇ ಸರಿ. ಕೇಂದ್ರ ಸರ್ಕಾರದ ತೆರಿಗೆ ಹೊರೆಗೆ ಗ್ರಾಹಕರು ತತ್ತರಿಸುತ್ತಿದ್ದಾರೆ. ಕ್ಯಾಂಪಸ್ ಲೋಕೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,820 ರೂಪಾಯಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 60 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,650 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ.
ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಇಂದು ಕಾರ್ಯಕ್ರಮ ನಡೆಯಿತು. ಮತ್ತು ಸವಿತಾ ಸಮಾಜದ 120 ಫಲಾನುಭವಿಗಳಿಗೆ ವೃತ್ತಿ ಪರಿಕರಗಳ ಕಿಟ್, 60 ಸಣ್ಣ ವ್ಯಾಪಾರಿಗಳಿಗೆ ತಳ್ಳುವ ಗಾಡಿ, ಅಂಗವಿಕಲರಿಗೆ 3 ಚಕ್ರದ ಸೈಕಲ್, ಮಹಿಳಾ ಪೌರ ಕಾರ್ಮಿಕರಿಗೆ ಹೆಲ್ತ್ ಕಿಟ್ ವಿತರಿಸಲಾಯಿತು. ರಿಜಿಸ್ಟ್ರೇಷನ್ ಆಗಿ ಕಳೆದ ಶುಕ್ರವಾರ ಬಿಡುಗಡೆಯಾಗಿರೋ ಸಿದ್ಲಿಂಗು ಚಿತ್ರಕ್ಕೆ ಪ್ರೇಕ್ಷಕರು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಚಿತ್ರಮಂದಿರದ ಸಮಸ್ಯೆಗಳ ಮಧ್ಯೆ ಸುಮಾರು 60 ಚಿತ್ರಮಂದಿರಗಳಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡಿದ್ರು. ಆರಂಭದಲ್ಲೇ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ತಿರೋ ಸಿದ್ಲಿಂಗು ಚಿತ್ರಕ್ಕೆ ಫ್ಯಾಮಿಲಿ ಪ್ರೇಕ್ಷಕರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಜಯ್ ಪ್ರಸಾದ್ ಅವರ ಮೊದಲ ನಿರ್ದೇಶನದ ಚಿತ್ರದಲ್ಲಿ ಸಿದ್ಲಿಂಗು ಪಾತ್ರಕ್ಕೆ ಎಲ್ಲರಿಂದಲೂ ಪ್ರಶಂಸೆ ವ್ಯಕ್ತವಾಗಿದೆ. ನಾಯಕಿ ರಮ್ಯಾ ಎಲ್ಲರ ಗಮನ ಸೆಳೆದಿದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ಸಿದ್ಲಿಂಗು ಉತ್ತಮ ಗಳಿಕೆಯೊಂದಿಗೆ ಯಶಸ್ವಿ ಪ್ರದರ್ಶನ ಮುಂದುವರಿಸಿದ್ದಾನೆ. ಹಾಗಾಗಿ 60 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದ್ದ ಸಿದ್ಲಿಂಗು ಚಿತ್ರ ಈ ವಾರ ಇನ್ನೂ 20 ಚಿತ್ರಮಂದಿರಗಳಲ್ಲಿ ಸೇರ್ಪಡೆಯಾಗಿವೆ. ಮಾರಿಸ್ ಮೈನರ್ ಹಿಸ್ಟರಿ ಓನರ್ ಲಾಂಚೆಸ್ಟರ್ ರೋ ಬ್ಲಾಕ್ ಬಸ್ಟರ್ ಜಾಗ್ವಾರ್ ಕಾರು ದರ್ಬಾರ್ ಜೋರು ಅಂಬಾಸಿಡರ್ ಇನ್ಕಮ್ ಆನಂದಕ್ಕೆ ವೆಲ್ಕಮ್ ಪ್ರೀಮಿಯರ್ ಪದು ಪ್ರೇಯರ್ಗೆ ಮುದು ಕಾರಂದ್ರೆ ಕಂಟೇಸ ಸಾರಂದ್ರೆ ವೆಂಟೇಸ ಕಂಫರ್ಟ್ ಮಾರುತಿ ಇಂಪೋರ್ಟ್ ಶ್ರೀಮತಿ ಸ್ಕೋಡಾ ಫಿಕ್ಸು ಸೋಡಾ ಮಿಕ್ಸು ಬೆಂಜು ಇರಲಿ ಮಂಜು ಬರಲಿ ಫೆರಾರಿ ಇದ್ರೆ ಫಿಗರ್ ಮುದ್ರೆ ಬರ್ಬಾದ್ ಬಿಲ್ಡಿಂಗ್ ಬಾಡಿಗೆ ರೂಮ್ ವೇಕಪ್ at 6 ಸಾಲಿಡ್ ಬ್ರಷ್ ಟೆರಿಫಿಕ್ ಟಾಯ್ಲೆಟ್ ಸಿಂಪಲ್ ಎಕ್ಸರ್ಸೈಸ್ ಯವ್ವನದ ಹೊಳೆಯಲ್ಲಿ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನಾನು ಸುದ್ದಿ ಓದಿದ ಶೈಲಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ಸುವರ್ಣ ಸುದ್ದಿ ವಾಹಿನಿ ನೋಡ್ತಾ ಇರಿ. ಗುಡ್ ನೈಟ್. ಹಂಗೆ ಸಿದ್ಲಿಂಗು ನೋಡೋದು ಕೂಡ ಮರಿಬೇಡಿ. ದಯವಿಟ್ಟು ಸಿನಿಮಾ ನೋಡಿ. ಏನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಗುಡ್ ನೈಟ್. ಐ ಲವ್ ಯು.